ನಾನು ಫಾಲೋ ಮಾಡ್ತಿರೋದು 16:8 ಇಂಟರ್ಮಿಟೆಂಟ್ ಫಾಸ್ಟಿಂಗ್ ವೇರ್ 16 ಅವರ್ಸ್ ಆಫ್ ಫಾಸ್ಟಿಂಗ್ ಇರುತ್ತೆ ಆ್ಯಂಡ್ 8 ಅವರ್ಸ್ ಮಾತ್ರನೇ ನಾನು ಊಟ ಮಾಡೋದಕ್ಕೆ ಅವಕಾಶ. ಸೊ ಆ 8 ಅವರ್ಸಲ್ಲಿ ಏನೇನು ತಿಂದೆ ಅಂತ ನೋಡೋಣವಾ. ಯೂಶಲಾಗಿ ಫಾಸ್ಟಿಂಗ್ ಪೀರಿಯಡಲ್ಲಿ ನಾನು ಪ್ಲೇನ್ ವಾಟರ್ ಅಥವಾ ಗ್ರೀನ್ ಟೀ ಇವೆರಡನ್ನೇ ತೊಗೊಳ್ಳೋದು. ಆ್ಯಂಡ್ ಬೆಳಗ್ಗೆ ಸುಮಾರು 6:30 ನಾನು ಇವತ್ತು ಪ್ಲೇನ್ ವಾಟರ್ನ ತೊಗೊಂಡಿದ್ದೀನಿ. ಕಾರಣ ಏನು ಅಂತಂದರೆ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋದಿತ್ತು. ಆ್ಯಂಡ್ ಸ್ಯಾಂಡ್ವಿಚ್ ಮಾಡೋದು ತುಂಬಾ ದೊಡ್ಡ ಪ್ರೊಸೀಜರ್. ಚಟ್ನಿ ಎಲ್ಲ ನಾವು ಮುಂಚೆನೇ ಮಾಡ್ಕೊಂಡಿಲ್ಲ ಅಂತಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಆ ಕಾರಣಕ್ಕೆ ನಾನು 6:30ಗೆ ಏನು ಪ್ಲೇನ್ ವಾಟರ್ ಕೊಡದೆ ಅದನ್ನು ಶೂಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಆ್ಯಂಡ್ ಇವತ್ತು ನಮ್ಮ ಮನೇಲಿ 2 ಥರದ ಸ್ಯಾಂಡ್ವಿಚ್ ಇತ್ತು. ಒಂದು ಪೊಟೇಟೊ ಸ್ಯಾಂಡ್ವಿಚ್ ಆರ್ಯನ್ಗೋಸ್ಕರ ಆ್ಯಂಡ್ ಇನ್ನೊಂದು ವೆಜ್ ಸ್ಯಾಂಡ್ವಿಚ್ ನಮಗೋಸ್ಕರ. ಸ್ಯಾಂಡ್ವಿಚ್ ಇಸ್ ಒನ್ ಆಫ್ ದ ಬೆಸ್ಟ್ ಮೀಲ್ ನನ್ನ ಪ್ರಕಾರ, ಬಿಕಾಸ್ ಅದರಲ್ಲಿ ಎಲ್ಲ ಥರದ ವೈಟಮಿನ್ಸ್ ಇರುತ್ತೆ, ಕಾರ್ಬ್ಸ್ ಇರುತ್ತೆ, ಪನ್ನೀರ್ ಹಾಕಿದ್ರೆ ಪ್ರೋಟೀನ್ಸ್ ಕೂಡ ಇರುತ್ತೆ, ಬಟರ್ ಹಾಕಿದ್ರೆ ಅಥವಾ ಗೀ ಹಾಕಿದ್ರೆ ಗುಡ್ ಫ್ಯಾಟ್ ಕೂಡ ಇರುತ್ತೆ. ಸೊ ಆದಷ್ಟು ನನಗೆ ಸ್ಯಾಂಡ್ವಿಚ್ ತಿನ್ನಬೇಕು ಅಥವಾ ಸ್ಯಾಂಡ್ವಿಚ್ ದ ಕಂಪ್ಲೀಟ್ ಮೀಲ್ ಅಂತ ಅನಿಸ್ತಾ ಇರುತ್ತೆ. ಸೊ ಲಂಚ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನೇನು ಕೆಲಸಕ್ಕೆ ರೆಡಿ ಆಗೋದು. ಸ್ಯಾಂಡ್ವಿಚ್ ಮಾಡೋದು ತುಂಬಾ ದೊಡ್ಡ ಕೆಲಸ. ಆಲ್ರೆಡಿ ಲೇಟ್ ಆಗಿತ್ತು. ಸೊ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಫಸ್ಟ್ ಮೀಲ್ ಅಥವಾ ನನ್ನ ಫಾಸ್ಟ್ ಬ್ರೇಕ್ ಆಗೋದು 12 PM. ಇವತ್ತು ವೆಜಿಟೇಬಲ್ ಸ್ಯಾಂಡ್ವಿಚ್, ಫ್ರೂಟ್ ಆ್ಯಂಡ್ ಬಿ ಬಾಡಿ ವೈಸ್ ಅವರ ಮಲ್ಟಿವಿಟಮಿನ್ ತೊಗೊಂಡಿದ್ದೀನಿ. ಇವತ್ತು ಸ್ಕೂಲಲ್ಲಿ ಬಟರ್ ಮಿಲ್ಕ್ ಪ್ರೊವೈಡ್ ಮಾಡಿದ್ರು. ಆ್ಯಂಡ್ ಊರಿಗೆ ಹೋಗೋದಾಗಿತ್ತು. ಸೊ ಊರಿಗೆ ಓಡ್ತಾ 7 PM ನನ್ನ ಲಾಸ್ಟ್ ಮೀಲ್ನ ತೊಗೊಂಡು ದಿನಾನ ಮುಗಿಸಿದ್ದೀನಿ. ಥ್ಯಾಂಕ್ ಯು.